ಹಾಯ್ ಫ್ರೆಂಡ್ಸ್, ಇವತ್ತು ನಿಮಗೋಸ್ಕರ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತೊಗೊಂಡು ಬಂದಿದ್ದೀನಿ. ಇವಾಗ ಆಲ್ಮೋಸ್ಟ್ ಪ್ರತಿಯೊಬ್ಬರು ತಮ್ಮ ಇಂಪಾರ್ಟೆಂಟ್ ಡೇಟಾಸ್, ಫೋಟೋಸ್, ವಿಡಿಯೋಸ್ ಏನೇ ಆಗಿರ್ಬೋದು ಅದನ್ನು ಪೆನ್ ಡ್ರೈವ್ದಲ್ಲೇ ಸ್ಟೋರ್ ಮಾಡಿರ್ತಾರೆ. ಆದರೆ ಇದಕ್ಕೆ ಯಾವುದೇ ರೀತಿ ಪ್ರೊಟೆಕ್ಷನ್ ಇರೋದಿಲ್ಲ. ಸೊ ಏನಾಗುತ್ತಂದ್ರೆ, ಯಾರಾದರೂ ಅನ್ಅಥರೈಸ್ಡ್ ಪರ್ಸನ್ ಅಥವಾ ಥರ್ಡ್ ಪಾರ್ಟಿ ಕೈಲಿ ಈ ಪೆನ್ ಡ್ರೈವ್ ಸಿಕ್ಕಿದಾಗ ಈ ಡೇಟಾಸ್ ಎಲ್ಲ ಮಿಸ್ಯೂಸ್ ಆಗುವಂಥ ಒಂದು ಚಾನ್ಸ್ ತುಂಬ ಇರುತ್ತೆ. ಬಟ್ ಡೋಂಟ್ ವರಿ ಫ್ರೆಂಡ್ಸ್, ನಾನು ಇವತ್ತು ತೋರಿಸುವಂಥ ಸಿಂಪಲ್ ಟ್ರಿಕ್ಕಿಂದ ನೀವು ನಿಮ್ಮ ಡೇಟಾಗಳನ್ನು ನಿಮ್ಮ ಪೆನ್ ಡ್ರೈವ್ದಲ್ಲಿ ಸೇಫಾಗಿ ಹೈಡ್ ಮಾಡಿ ಇಟ್ಕೋಬಹುದು. ಸೊ ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಲಿದೆ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಇದೇ ರೀತಿ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ನಾವು USB ಪೆನ್ ಡ್ರೈವ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಬೇಕು. ಮೈ PC ಓಪನ್ ಮಾಡ್ತಾ ಇದ್ದೀನಿ. ಈಗ ಇಲ್ಲಿ ನೋಡಿ USB ಡ್ರೈವ್ M ಅಂತ ಕಾಣ್ತಾ ಇದೆ. ಇವಾಗ ಇದು ಎಂಟಿ ಇದೆ, ನೋಡ್ತಾ ಇರ್ಬೋದು. ಈಗ ನಾವು ಇಲ್ಲಿ ಒಂದು ನ್ಯೂ ಫೋಲ್ಡರ್ನ ಕ್ರಿಯೇಟ್ ಮಾಡೋಣ. ಫೋಲ್ಡರ್ ಇದಕ್ಕೊಂದು ರೀನೇಮ್ ಮಾಡೋಣ. ಫಾರ್ ಎಕ್ಸಾಂಪಲ್ AB ಅಂತ ಮಾಡೋಣ. ಇವಾಗ ಈ ಪೆನ್ ಡ್ರೈವ್ದಲ್ಲಿ ಡಾಟಾಸನ್ನು ತಂದು ನಾವು ಹಾಕಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಡೆಸ್ಕ್ಟಾಪ್ ಮೇಲಿರುವಂಥ 2 ಪಿಕ್ ಇದೆ. ಈ 2 ಇಮೇಜನ್ನು ತಂದು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಸರಿಯಾಗಿ ನೋಡಿ, ಇಲ್ಲಾದರೆ ಅರ್ಥ ಆಗಲ್ಲ. ಇವಾಗ ಈ ಪೆನ್ ಡ್ರೈವ್ದಲ್ಲಿ 2 ಇಮೇಜ್ ಬಂದಿದೆ ನೋಡಿ. ಇದನ್ನು ನಾವು ಬ್ಯಾಕ್ ಬಂದುಬಿಟ್ಟು ಈ ಪೆನ್ ಡ್ರೈವ್ನ ನಾವು ಮಿನಿಮೈಸ್ ಮಾಡಿ ಇಟ್ಕೊಳ್ಳೋಣ ಇವಾಗ. ಓಕೆನಾ? ಈಗ ನೆಕ್ಸ್ಟ್ ನಾವು ಕಮಾಂಡ್ ಪ್ರಾಂಪ್ಟಿಗೆ ಹೋಗಿಬಿಟ್ಟು ಅಲ್ಲಿ ಕಮಾಂಡ್ ಪ್ರಾಂಪ್ಟಲ್ಲಿ ನಾವು CMD ಅಂತ ಟೈಪ್ ಮಾಡೋಣ. ಇವಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಫಸ್ಟ್ ಇವಾಗ ನಾವು ಏನು ಮಾಡಬೇಕಂದ್ರೆ ಇಲ್ಲಿ ಬಂದುಬಿಟ್ಟು ಈ ಡ್ರೈವ್ ನೇಮ್ ಏನಿದೆ ಅಂತ ನೋಡಬೇಕು. ನೋಡಿ M ಅಂತ ಕಾಣ್ತಾ ಇದೆ. ಇವಾಗ ಇಲ್ಲಿ M ಅಂತ ಟೈಪ್ ಮಾಡಿ, ನೆಕ್ಸ್ಟ್ ಕೊಲೋನ್ ಸೈನ್, ಆನಂತರ ಎಂಟರ್ ಮಾಡಿ. ಇಷ್ಟು ಮಾಡಿದಾಗ M ಡ್ರೈವಲ್ಲಿ ಇದು ಹೋಗುತ್ತೆ. ಈ ಥರ ಇಂಟರ್ಫೇಸ್ ಬರುತ್ತೆ ನಿಮಗೆ. ನೆಕ್ಸ್ಟ್ ಇಲ್ಲಿ ನಾವು ಆಟ್ರಿಬ್ ಅಂತ ಟೈಪ್ ಮಾಡಬೇಕು. ATTRIB ಆಟ್ರಿಬ್ ಸ್ಪೇಸ್ ನಮ್ಮ ಡ್ರೈವ್ ನೇಮ್ ಏನಿದೆ AB ಅದನ್ನು ಟೈಪ್ ಮಾಡಿ ಸ್ಪೇಸ್ +S ಅನಂತರ ಸ್ಪೇಸ್ +H ಇಷ್ಟು ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ನಿಮ್ಮ ಪೆನ್ ಡ್ರೈವನ್ನು ಬಂದು ಓಪನ್ ಮಾಡಿ ನೋಡಿ. ಈಗ ಇಲ್ಲಿ ಯಾವುದೇ ರೀತಿ ಇಮೇಜಸ್ ಕಾಣ್ತಾ ಇಲ್ಲ ನಿಮಗೆ, ಯಾಕಂದರೆ ಇಮೇಜಸ್ ಹೈಡ್ ಆಗಿದೆ. ಇವಾಗ ಇದು ಯಾರಿಗೂ ಈ ಥರ ಶೋ ಆಗಲ್ಲ. ಇವಾಗ ನೀವು ನೋಡ್ಬೋದು, ವ್ಯೂನಲ್ಲಿ ಹೋಗ್ಬಿಟ್ಟು ಇಲ್ಲಿ ಹಿಡನ್ ಐಟಮ್ಸ್ ಅಂತ ಇದೆ. ಇಲ್ಲಿ ಬಂದು ನೀವು ನೋಡಿದಾಗಲೂ ಕೂಡ ಅದು ಕಾಣಲ್ಲ, ಟೋಟಲಿ ಹೈಡ್ ಆಗಿದೆ. ಇವಾಗ ನೋಡಿ, ನೆಕ್ಸ್ಟ್ ನೀವು ಮತ್ತೆ ಮೈ PC ಹೋಗ್ಬಿಟ್ಟು ಓಪನ್ ಮಾಡಿ USB ಡ್ರೈವ್ ಓಪನ್ ಮಾಡಿಬಿಟ್ಟು ನೋಡಿದರೆ ಇಲ್ಲಿ ಇವಾಗ ನಿಮಗೆ ಹೈಡ್ ಆಗಿರುತ್ತೆ. ಯಾವುದೇ PCಲಿ ಹಾಕಿದರೂ ಕೂಡ ಇದೇ ರೀತಿ ಹೈಡ್ ಆಗಿರುತ್ತೆ, ಶೋ ಆಗಲ್ಲ ಯಾರಿಗೂ. ಇವಾಗ ಈ ಹೈಡ್ ಆಗಿರುವಂಥ ಫೋಲ್ಡರ್ನ ಹೇಗೆ ಓಪನ್ ಮಾಡೋದು ಇದನ್ನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇಲ್ಲಿ USB M ಅಂತ ಏನು ನಮ್ದು ಇದೆ ಅಲ್ವಾ, ಅಲ್ಲಿ ಒಂದು ಕ್ಲಿಕ್ ಮಾಡಿ ಇಲ್ಲಿ ನಮ್ಮ ಫೋಲ್ಡರ್ ನೇಮ್ ಇತ್ತಲ್ವಾ AB ಅದನ್ನು ಟೈಪ್ ಮಾಡೋಣ. ನೋಡ್ತಾ ಇರ್ಬೋದು, ಇಮೇಜಸ್ ಓಪನ್ ಆಗಿದೆ. ಹೈಡ್ ಆಗಿರುವಂಥ ಫೋಲ್ಡರ್ ಇವಾಗ ಓಪನ್ ಆಗಿದೆ ನೋಡಿ. ಹೈಡ್ ಆಗಿರುವಂಥ ಇಮೇಜಸ್ ನಿಮಗೆ ಇವಾಗ ಕಾಣ್ತಾ ಇದೆ. ಹೇಗಿತ್ತು ಫ್ರೆಂಡ್ಸ್ ನಮ್ಮ ಇವತ್ತಿನ ಟ್ರಿಕ್? ಇದು ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಈ ಟ್ರಿಕ್ಸ್ನ ನೀವು ಯೂಸ್ ಮಾಡಿ. ಅಕಸ್ಮಾತಾಗಿ ನಿಮಗೆ ಯಾವುದೇ ರೀತಿ ಇಶ್ಯೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಖಂಡಿತವಾಗಿ ರಿಪ್ಲೈ ಕೊಡ್ತೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.